ನಮಸ್ಕಾರ ಸ್ನೇಹಿತರೆ. ನಮಗೆ ಮಾತಾಡ್ಲಿಕ್ಕೆ ಬೇಕಾದಷ್ಟು ವಿಷಯಗಳಿವೆ, ಚರ್ಚೆ ಮಾಡ್ಲಿಕ್ಕೆ ಬೇಕಾದಷ್ಟು ಟಾಪಿಕ್ಗಳಿವೆ. ಆದ್ರೆ ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ನಮಗೆ ಅಷ್ಟು ಅಗತ್ಯನಾ ಅಂತ ನನ್ಗೆ ಅನಿಸ್ತಾ ಇದೆ. ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಪ್ರಜಾಕೀಯ ಹಾಗೂ ಪ್ರಜಾಕೀಯ ಆಪ್ ಬಗ್ಗೆ. ನೀವು ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಪ್ರಜಾಕೀಯ ಸಿದ್ಧಾಂತವನ್ನು ಪಾಲಿಸುವವರನ್ನು ಫಾಲೋ ಮಾಡ್ಕೊಂಡಿದ್ರೆ ಅವರ ಪೋಸ್ಟ್ಗಳು ಪ್ರಜಾಕೀಯ ಆಪ್ ಬೇಕು, ಪ್ರಜಾಕೀಯ ಆಪ್ ಬೇಡ ಅನ್ನೋದು ಹಾಕಿರೋದನ್ನ ನೀವು ನೋಡಿರ್ತೀರಿ. ಆಕ್ಚುಲಿ ಇದರ ಬಗ್ಗೆ ನಾನು ಚರ್ಚೆ ಮಾಡ್ಬೇಕಂತ ಇರ್ಲಿಲ್ಲ, ಆದ್ರೆ ನನ್ನ ಅಭಿಪ್ರಾಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರಜಾಕೀಯ ಆಪ್ ಅಂದ್ರೆ ಪ್ರಜಾಕೀಯ ಸಿದ್ಧಾಂತ ಬಂದಾಗ, ಉಪೇಂದ್ರರವರು ಪ್ರಜಾಕೀಯ ಸಿದ್ಧಾಂತವನ್ನು ಜನರಿಗೆ ಕೊಟ್ಟಾಗ ವಿಚಾರಗಳಲ್ಲಿ ಒಗ್ಗಟ್ಟಾಗ್ಲಿಕ್ಕೆ, ಸುಲಭವಾಗ್ಲಿಕ್ಕೆ, ಚುನಾವಣೆಗೆ ಅಭ್ಯರ್ಥಿಗಳು ನಿಲ್ಲಲಿಕ್ಕೆ ಸುಲಭವಾಗ್ಲಿಕ್ಕೆ ಪ್ರಜಾಕೀಯ ಆಪ್ ಅನ್ನು ಕೊಟ್ರು. ನಿಜವಾಗಿ ಹೇಳ್ಬೇಕಾದ್ರೆ ಅದು ಇದ್ದಿದ್ರಿಂದ ನಾವೆಲ್ಲರೂ ಹೆಚ್ಚಿನವರು ಪ್ರಜಾಕೀಯವನ್ನು ತಿಳ್ಕೊಳ್ಳಿಕ್ಕೆ ಸುಲಭ ಆಯ್ತು. ಅದರ ಜೊತೆಗೇನೆ ಉಪೇಂದ್ರ ಎನ್ನುವ ಸೆಲೆಬ್ರಿಟಿ, ಆ ವ್ಯಕ್ತಿಯನ್ನು ಮಾಧ್ಯಮಗಳು ಕವರ್ ಮಾಡ್ತವೆ. ಅವರ ಒಂದೊಂದು ಹೇಳಿಕೆ ಕೂಡ ವೈರಲ್ ಆಗುತ್ತೆ. ಈ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಅವರ ವಿಚಾರಗಳು ನಮ್ಗೆ ಸುಲಭವಾಗಿ ತಲುಪಿತು. ಅದಕ್ಕೋಸ್ಕರ ಅವರು ಇಷ್ಟೊಂದು 25 ವರ್ಷ ತಪಸ್ಸು ಮಾಡಿ ಅದೇ ನಿರ್ಧಾರದಿಂದ ಮುಂದೆ ಬಂದು ಅದನ್ನು ಇವತ್ತು ಕಾರ್ಯಗತ ಮಾಡಿದ್ರು. ಆದ್ರೆ ಕಳೆದ ಚುನಾವಣೆಯ ನಂತರ ಪ್ರಜಾಕೀಯ ಆಪ್ ವೆಬ್ಸೈಟ್ ಬಂದಾಯಿತು, ಕಂಟಿನ್ಯೂ ಆಗ್ಲಿಲ್ಲ. ಆದ್ರೆ ಪ್ರಜಾಕೀಯ ಅಲ್ಲಿಗೆ ನಿಂತು ಬಿಡ್ತಾ ಇಲ್ಲ. ಉಪೇಂದ್ರ ಅವರು ನೆಟ್ಟ ಬೀಜ ಈಗ ಗಿಡಗಳಾಗಿ ಬೆಳೆದಿವೆ. ಅವರು ನಮ್ಗೆ ಕೊಟ್ಟ ಪ್ರಜಾಕೀಯ ಸಿದ್ಧಾಂತಗಳು ನಮ್ಮ ಮೂಲಕ ಇನ್ನೊಬ್ಬರಿಗೆ ತಲುಪ್ತಾ ಇವೆ. ಇದು ಸತ್ಯವೋ ಸುಳ್ಳೋ ಎನ್ನುವುದು ನಿಮ್ಗೆ ಗೊತ್ತಿದೆ, ನಾನೇನು ವಿಶೇಷವಾಗಿ ಹೇಳ್ಬೇಕಂತಿಲ್ಲ. ನನ್ನಿಂದ ನಾನು ಇನ್ನೊಬ್ಬರಿಗೆ ಪ್ರಜಾಕೀಯ ವಿಚಾರಗಳನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಇನ್ಯಾರು ಪ್ರಜಾಕೀಯ ವಿಚಾರಗಳನ್ನು ತಲುಪಿಸಿದ್ರು. ಅದು ಆಪ್ ಆಗಿರ್ಬಹುದು ಅಥವಾ ವ್ಯಕ್ತಿಗಳಾಗಿರ್ಬಹುದು, ಆದ್ರೆ ನನಗೆ ಅದು ತಲುಪಲಿಕ್ಕೆ ಬೇರೆಯವರು ಕಾರಣ. ಯಾವಾಗ ಅದು ನನಗೆ ತಲುಪಿತೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದು ನಾನು ಪ್ರಶ್ನಿಸಿದೆ, ನನ್ನನ್ನೇ ನಾನು ಪ್ರಶ್ನಿಸಿದೆ, ಇತರರನ್ನು ಪ್ರಶ್ನಿಸಿದೆ. ಹೀಗೆ ಮಲ್ಟಿಪಲ್ ಪ್ರಯತ್ನ ಮಾಡಿದ್ರಿಂದಲೇ ನನಗೆ ಪ್ರಜಾಕೀಯ ಅರ್ಥ ಆಗಿದೆ. ಹೀಗೆ ತುಂಬಾ ಜನರಿಗೆ ಪ್ರಶ್ನಿಸಿ ಪ್ರಜಾಕೀಯ ತಿಳ್ಕೊಂಡವರೇ ಜಾಸ್ತಿ. ಪ್ರಜಾಕೀಯವನ್ನು ಯಾರೂ ಕೂಡ ಬ್ಲೈಂಡ್ ಆಗಿ ಕಣ್ಣು ಮುಚ್ಚಿ ಫಾಲೋ ಮಾಡ್ತಾ ಇಲ್ಲ, ಅಳವಡಿಸ್ಕೊಂಡು ಇಲ್ಲ. ಇದು ಸತ್ಯ ಅಲ್ಲ. ಈಗ ಕೆಲವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ, ನನ್ನಂತೆ ಕೆಲವರಿಗೆ ಅರ್ಥವೇ ಆಗಿಲ್ಲ ಇರ್ಬೋದು. ಆದ್ರೆ ಈ ವಿಚಾರದಲ್ಲಿ ಇರೋದು ಒಂದು ತುಂಬಾ ಸಿಂಪಲ್ ಸತ್ಯ. ಏನಂತ ಹೇಳಿದ್ರೆ, ಇಲ್ಲಿ ಬೇಕಾಗಿರುವುದು ನನ್ನ ಜವಾಬ್ದಾರಿ. ಯಾಕೆ? ನನ್ನ ಅಧಿಕಾರವನ್ನು ನಾನು ಉಳಿಸ್ಕೊಳ್ಳಿಕ್ಕೆ. ರಾಜಕೀಯ ವ್ಯವಸ್ಥೆ ನನ್ನ ಅಧಿಕಾರವನ್ನು ಭಾವನಾತ್ಮಕ ಮೂರ್ಖತೆಯ ಮೂಲಕ ಕಸಿದುಕೊಳ್ಳುತ್ತೆ. ಅದಕ್ಕೋಸ್ಕರ ರ್ಯಾಲಿ, ಜಾಥಾ, ಹಣ ಖರ್ಚು ಮಾಡೋದು, ಜಾತಿ ಧರ್ಮ ಎಲ್ಲ ಇರುತ್ತೆ. ಇದ್ಯಾವುದಕ್ಕೂ ಮರಳಾಗದೆ ನಾನು ನನ್ನ ಮತವನ್ನು ಮಾರಿಕೊಳ್ಳದೆ, ಭಾವನಾತ್ಮಕ ಮೂರ್ಖನಾಗಿ ವೇಸ್ಟ್ ಮಾಡಿಕೊಳ್ಳದೆ ಸರಿಯಾಗಿ ಚಲಾಯಿಸಿ ನಂತರ ನನ್ನ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡ ನನ್ನ ವ್ಯವಸ್ಥೆ ಸರಿಯಾಗಿರುತ್ತೆ. ಇದೇ ಪ್ರಜಾಕೀಯ. ಈಗ ಇದು ಬರ್ಬೇಕಾದ್ರೆ ಕೇವಲ ಉಪೇಂದ್ರನ ಪ್ರಯತ್ನ ಅಗತ್ಯನ ಅಥವಾ ನಿನ್ನ ಪ್ರಯತ್ನ ಅಗತ್ಯನ ಎನ್ನುವುದು ಪ್ರಶ್ನೆ. ಯಾಕಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಪ್ರಜಾಕೀಯ ಆಪ್ ಬರ್ಬೇಕು ಆವಾಗ್ಲೇ ಪ್ರಜಾಕೀಯ ಬರುತ್ತೆ ಅಂತ. ಪ್ರಜಾಕೀಯ ಆಪ್ ಇದ್ರೆ ಹಾಗೂ ಇಲ್ಲದಿದ್ರೆ ಏನು ವ್ಯತ್ಯಾಸ ಆಗುತ್ತೆ? ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಬ್ಬರಿಗೆ ಪ್ರಜಾಕೀಯ ವಿಚಾರ ಹೇಳಲಿಕ್ಕೆ ಪ್ರಜಾಕೀಯ ಆಪ್ ಯೂಸ್ ಮಾಡ್ತೀನಿ. ಅವಾಗ ನಾನು ಏನ್ ಮಾಡ್ತೀನಿ? ನೋಡಪ್ಪ, ನಿನ್ನ ಮತ ಮಾರಿಕೊಳ್ಬೇಡ, ಈ ಆಪ್ ನೋಡು, ಇದ್ರಲ್ಲಿರೋ ವಿಚಾರಗಳನ್ನು ನೀನು ಅಳವಡಿಸ್ಕೊ ಅಂತ ಹೇಳ್ತೀನಿ, ಮುಂದೆ ಹೋಗ್ತೀನಿ. ಅಥವಾ ಅವನೆಲ್ಲಾದ್ರೂ ಪ್ರಶ್ನೆ ಕೇಳಿದ್ರೆ ಅವನಿಗೆ ಅದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಆವಾಗ ನಾನು ಏನ್ ಮಾಡ್ತೀನಿ? ಆ ಆಪ್ ಅಲ್ಲಿ ಇರೋ ವಿಚಾರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ನನ್ನಲ್ಲಿ ಬರೋ ಆಲೋಚನೆ
ಅವನು ಓದ್ಕೊಳ್ತಾನೆ, ಅವನು ತಿಳ್ಕೊಳ್ತಾನೆ. ಇದು ಎಷ್ಟು ಸತ್ಯ, ಎಷ್ಟು ಸರಿ? ಅಥವಾ ಇನ್ನೊಂದು ಪ್ರಜಾಕೀಯ ಆ್ಯಪ್ ಇದು. ಆವಾಗ ನಾನೇನ್ ಮಾಡ್ತೀನಿ, ನೋಡಪ್ಪ ಪ್ರಜಾಕಿ ಅಂದ್ರೆ ಹೀಗೆ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ನೋಡು, ನಾನು ಪೋಸ್ಟ್ ಹಂಚ್ಕೊಳ್ತಾ ಇದ್ದೀನಿ, ಇನ್ನೊಬ್ರು ಪ್ರಜಾಕಿ ವಿಚಾರ ಹಂಚ್ಕೊಳ್ತಾ ಇದ್ದಾರೆ. ಪ್ರಜಾಕಿ ಅಂತ ಸರ್ಚ್ ಮಾಡು ಸೋಷಿಯಲ್ ಮೀಡಿಯಾದಲ್ಲಿ, ಎಷ್ಟೋ ಜನರು ಪ್ರಜಾಕಿ ವಿಚಾರ ಹಂಚ್ಕೊಳ್ತಾ ಇದ್ದಾರೆ. ನಿನ್ಗೆ ಏನಾದ್ರು ಡೌಟ್ ಇದ್ರೆ ನನ್ನನ್ನು ಕೇಳು, ನಾನು ನಿನ್ಗೆ ಹೇಳಲಿಕ್ಕೆ ಯಾವಾಗ್ಲೂ ರೆಡಿ ಇರ್ತೀನಿ ಅಂತ ಹೇಳ್ತೀನಿ. ಆವಾಗ ಯಾವುದು ನಿಮ್ಗೆ ಸರಿ ಅನ್ಸುತ್ತೆ ನೋಡಿ. ಎಲ್ಲರೂ ಒಂದೇ ಪ್ರಜಾಕೀಯ ಆ್ಯಪ್ ನೋಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು, ಓ ಉಪೇಂದ್ರ ಹೇಳಿದ್ದಾನೆ ಇದು ಸರಿ ಅಂತ ಫಾಲೋ ಮಾಡುದ, ಅಥವಾ ನೂರಾರು ಸಾವಿರಾರು ಲಕ್ಷಾಂತರ ಜನರು ಪ್ರಜಾಕೀಯ ವಿಚಾರ ಹೇಳ್ತಾ ಇರುವಾಗ ಅಲ್ಲಿ ಕೆಲವೊಮ್ಮೆ ಕಾನ್ಫ್ಲಿಕ್ಟ್ ಆಗಿ ಅವರು ಹೇಳೋ ವಿಚಾರ ಸರಿನೋ ತಪ್ಪೋ ಎಂದು ಅನುಮಾನ ಬಂದು ಅದನ್ನು ಇನ್ನೊಬ್ಬರ ಜೊತೆ ಚರ್ಚಿಸಿ ಬಹುಜನರ ಅಭಿಪ್ರಾಯವನ್ನು ಅರ್ಥ ಮಾಡಿ ಪ್ರಯತ್ನ ಮಾಡೋದು. ಈಗ ಪ್ರಜಾಕೀಯ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗ್ಬೇಕಾದ್ರೆ ಎಲ್ಲರ ಮನಸ್ಥಿತಿ ಸರಿಯಾಗ್ಬೇಕು. ಯಾವ್ದಾದ್ರು ಒಂದು ವಿಚಾರವನ್ನು ನಾನು ಹೇಳ್ತಾ ಇರುವಾಗ ಒಂದು ನಾನು ಸರಿ ಇರಬಹುದು ಅಥವಾ ಅದನ್ನು ವಿರೋಧಿಸುವವನು ಸರಿ ಇರಬಹುದು. ಆ ವಿರೋಧಿಸುವ ವ್ಯಕ್ತಿ ಅವನ ಜೊತೆ ನಾನು ಚರ್ಚೆ ಮಾಡಿದಾಗ ಒಂದು ನಾನು ನನ್ನ ತಪ್ಪನ್ನು ತಿದ್ಕೊಳ್ಬಹುದು ಅಥವಾ ಆ ವ್ಯಕ್ತಿ ತನ್ನ ತಪ್ಪನ್ನು ತಿದ್ಕೊಳ್ಬಹುದು ಅಲ್ವಾ? ಹೀಗೆ ವಿಚಾರಗಳಲ್ಲಿ ಒಗ್ಗಟ್ಟು, ಒಂದು ಸಮಾನ ಮನಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇದೆ. ಉಪೇಂದ್ರ ಅವರು ಹೇಳಿದ್ದಾರೆ ತುಂಬಾ ಸಲ, ನಾನು ಹೇಳ್ತಾ ಇರೋ ವಿಚಾರ ತಪ್ಪಾಗಿರ್ಬಹುದು, ಇದು ಸರಿಯಾಗದೆ ಇರಬಹುದು, ಈ ಕಾಲಕ್ಕೆ ಇದು ಸರಿಯಾಗಿರ್ಬಹುದು, ಮುಂದೆ ಇದು ಬದಲಾವಣೆ ಆಗಬಹುದು. ಅದು ಯಾವಾಗ ಆಗುತ್ತೆ? ಬಹುಜನರ ಅಭಿಪ್ರಾಯ ಒಂದೇ ವಿಚಾರದಲ್ಲಿ ಸಮಾನ ಮನಸ್ಥಿತಿಯಲ್ಲಿ ಬಂದಾಗ ಅದು ಸರಿಯಾಗತ್ತೆ. ಸಾಂವಿಧಾನಿಕ ತತ್ವದ ಅಡಿಯಲ್ಲಿ ಬಂದಾಗ ಅದು ಸರಿಯಾಗತ್ತೆ. ನಮಸ್ಕಾರ ಬೆನಕ ಅವರೇ. ಹೌದು, ಬೆಳಿಗ್ಗೆ ಪ್ರಜಾಕೀಯ ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ದೆ. ನೀವು ಕೇಳ್ಕೊಳ್ಳಿ, ನಿಮ್ಮ ಪ್ರಶ್ನೆ ಇದ್ರೆ ನೀವು ಮುಂದೆ ಕೇಳಿ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಗಂತಲ್ಲ, ಪ್ರಜಾಕೀಯ ವಿಚಾರ ಬರೋ ಮೊದ್ಲೇ, ಬೆನ್ನೂರು ತರೋ ಮೊದ್ಲೇ ತುಂಬಾ ಜನರಿಗೆ ಪ್ರಜಾಪ್ರಭುತ್ವ, ಸಂವಿಧಾನಾತ್ಮಕ ಆಡಳಿತ ಅಂದ್ರೆ ಏನು ಅನ್ನೋದು ಕ್ಲಾರಿಟಿ ಇತ್ತು. ನನ್ಗೆ ಕ್ಲಾರಿಟಿ ಇರಲಿಲ್ಲ ಅಷ್ಟೇ, ನನ್ಗಂತೂ ಇರಲಿಲ್ಲ ಬಿಡಿ. ನಾನು ತಪ್ಪು ಮಾಡ್ತಾ ಇದ್ದೆ, ರಾಜಕೀಯ ಪಕ್ಷಗಳಿಗೆ ಜೈಕಾರ ಹಾಕೊಂಡು ಕೂತ್ಕೊಳ್ತಾ ಇದ್ದೆ. ಆದ್ರೆ ಆ ಕ್ಲಾರಿಟಿ ಬಂದಾಗ, ಪ್ರಜಾಕೀಯ ಅಂತ ಒಂದು ಬಂದಾಗ, ಆ ವಿಚಾರದಲ್ಲಿ ಒಗ್ಗಟ್ಟಾಗ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಈಗ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕಾ, ಆದ್ರೆ ಅಥವಾ ನಾವು ಅದನ್ನು ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ಬೇಕು? ಇದು ಮುಖ್ಯ ಪ್ರಶ್ನೆ. ನಮ್ಗೆ ಆ್ಯಪ್ ಬೇಕಾ ಬೇಡವಾ ಅನ್ನೋದ್ರ ಜೊತೆ ಇರೋದು ಮುಖ್ಯ ಪ್ರಶ್ನೆ ಇದೆ. ನಾವು ಬ್ಲೈಂಡ್ ಫಾಲೋವರ್ಸ್ ಆಗ್ಬೇಕು. ನಾನು ತುಂಬಾ ಸಲ ಹೇಳಿದ್ದೇನೆ, ಪ್ರಜಾಕೀಯ ಪಕ್ಷ, ಪ್ರಜಾಕೀಯ ಪದ ಅದನ್ನು ಬಿಟ್ಟು ಪ್ರಜಾಕೀಯ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಆಗಲ್ವಾ? ಆದ್ರೆ ವಿಚಾರಗಳಲ್ಲಿ ಒಗ್ಗಟ್ಟಾಗ್ಲಿಕ್ಕೆ ಒಂದು ಪಕ್ಷ ಅಂತ ಇದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಇದನ್ನು ಕೂಡ ಕೆಲವರು ವಿರೋಧಿಸಬಹುದು. ಯಾಕಂತ ಹೇಳಿದ್ರೆ, ಇಲ್ಲ ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಒಗ್ಗಟ್ಟಾಗಕ್ಕಾಗಲ್ವಾ? ಅದು ಆಗುತ್ತೆ. ಆದ್ರೆ ತುಂಬಾ ಜನ ಭಾವನಾತ್ಮಕ ಮೂರ್ಖತೆ ಒಳಗಾಗೋದು ಯಾವಾಗ ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಬರೋರು ಇರುವಾಗ. ಹಾಗಾಗಿ ಎಲ್ಲರ ಮನಸ್ಥಿತಿ ಸರಿಯಾಗಿ ಸೇಮ್ ಆಗಿರಲ್ಲ. ಹಾಗಾಗಿ ಪ್ರಜಾಕೀಯ ಪಕ್ಷ ಅಥವಾ ಪ್ರಜಾಕೀಯ ಪದದಲ್ಲಿ ಒಗ್ಗಟ್ಟಾಗ್ಲಿಕ್ಕೆ ಪ್ರಯತ್ನ ನಡೀಲಿ, ಒಪ್ಕೊಳ್ಳೋಣ. ಆದ್ರೆ ಆ ವಿಚಾರಗಳು ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ ಮಲ್ಟಿಪಲ್ ಜನರ ಜೊತೆ, ತುಂಬಾ ಬೇರೆ ಬೇರೆ ಜನರ ಜೊತೆ ಚರ್ಚೆ, ಸಂವಾದ ಮಾಡಿದಾಗ ನಮ್ಮ ತಿಳುವಳಿಕೆ ಬೆಳೆದು ನಾವು ಇದರಲ್ಲಿ ಇನ್ನೂ ಪಕ್ವ ಆಗ್ತಾ ಹೋಗ್ತೀವಲ್ವ. ಇವತ್ತಿನ ದಿನ ನಮ್ಗೆ ಪ್ರಜಾಕೀಯ ಆ್ಯಪ್ ಬೇಕಾ ಅನ್ನೋದ್ರಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಪ್ರಜಾಕೀಯ ಆ್ಯಪ್ ಮೂಲಕ ತಿಳ್ಕೊಂಡು ತುಂಬಾ ಕಡಿಮೆ ವಿಚಾರಗಳೇ ಇದ್ವು ಅದ್ರಲ್ಲಿ. ಅದನ್ನು ನಾವು ತಿಳ್ಕೊಂಡ ಮೇಲೆ ಇದು ನಿಮ್ಮ ಮೂಲಕ ಇನ್ನೊಬ್ಬರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ವಾ? ಅವರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ಒಂದು ವೇಳೆ ಅವರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಆ ಉತ್ತರ ಹುಡುಕ್ಲಿಕ್ಕೆ ಇನ್ನೊಬ್ಬರನ್ನು ಸಂಪರ್ಕಿಸಿ ಆ ವಿಚಾರದಲ್ಲಿ ಒಗ್ಗಟ್ಟಾಗಿರುವವರ ಮೂಲಕ ಅವರಿಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ಎಲ್ರೂ ತಿಳುವಳಿಕೆಯನ್ನು ಬೆಳೆಸ್ಕೊಳಿಕ್ ಸಾಧ್ಯ ಇಲ್ವಾ? ಇದು ಸಾಧ್ಯ ಇದ್ರೆ ನಾವು ಆ್ಯಪ್ ಬೇಕಾ ಅನ್ನೋದ್ರ ಬಗ್ಗೆ ಯಾಕಿಷ್ಟು ಚರ್ಚೆ ಮಾಡ್ತಾ ಇದ್ವಿ?
ಹೌದು, ನನಗೆ ಧಿಕ್ಕಾರ ಕೂಗಿ ತೊಂದರೆ ಇಲ್ಲ. ಆದ್ರೆ ಧಿಕ್ಕಾರ ಕೂಗುವಾಗ ಇದರ ಬಗ್ಗೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಇಟ್ಕೊಂಡು ಚರ್ಚೆಗೆ ಬನ್ನಿ. ನಿಮ್ದೇ ಫೇಸ್ಬುಕ್ ಅಲ್ಲಿ ಲೈವ್ ಬನ್ನಿ, ನಾನ್ ನಿಮ್ ಜೊತೆ ಚರ್ಚೆ ಮಾಡ್ತೀನಿ, ಅಥವಾ ಬೇರೆಯವ್ರು ಬಂದು ಚರ್ಚೆ ಮಾಡ್ತಾರೆ. ಆಪ್ ಬೇಕಾ ಬೇಡವಾ ಅನ್ನೋದನ್ನ ನಾವು ಪಾರದರ್ಶಕವಾಗಿ ಮಾತಾಡೋಣ. ಆವಾಗ ಜನರಿಗೆ ಗೊತ್ತಾಗುತ್ತೆ. ಮೆಜಾರಿಟಿ ಜನರ ಅಭಿಪ್ರಾಯ ಇದ್ರೆ ಖಂಡಿತ ಆಪ್ ಇರ್ಲಿ, ಆದ್ರೆ ಆಪ್ ಇರುವಾಗ ಅದ್ರ ಜವಾಬ್ದಾರಿ ತಗೊಳ್ಳಿಕ್ಕೆ ಅವ್ರು ತಯಾರಿರ್ಬೇಕು. ಆವಾಗ ಮಾತ್ರ ಪ್ರಜಾಕೀಯ ಬೇಕು ಬರುತ್ತೆ. ನನಗೆ ಬೇಕು ಪ್ರಜಾಕೀಯ ಬೇಕು, ನಾನು ಅಸಾಮಾನ್ಯ ಪ್ರಜೆ ಅಂತ ಬಾಯಲ್ಲಿ ಹೇಳಿದ್ಕೊಳ್ಳೆ ಪ್ರಜಾಕೀಯ ಬರಲ್ಲ. ಆವಾಗ ನಂದು ಒಂದು ವೋಟ್ ಮಾತ್ರ ಉಳಿತದೆ. ಸಾಮಾಜಿಕವಾಗಿ ಸಮಾನ ಮನಸ್ಥಿತಿಯವರ ಒಗ್ಗಟ್ಟು ಖಂಡಿತ ಅಗತ್ಯ. ಅದಾಗ್ಬೇಕಾದ್ರೆ ನಾನು ನನ್ನ ಜವಾಬ್ದಾರಿ ತಗೊಳ್ಬೇಕು. ಅದು ಪ್ರಜಾಕೀಯ ಆಪ್ ನಾನೇ ಆಗ್ಬೇಕು. ಉಪೇಂದ್ರ ಅವರು ಮಾಡಿಕೊಟ್ಟ ಆಪ್ ಇದ್ರೆ ಪ್ರಜಾಕೀಯಕ್ಕೆ ಉಪಯೋಗ ಖಂಡಿತ ಆಗತ್ತೆ. ಆದ್ರೆ ಅದರಲ್ಲಿ ನನ್ನ ಅವಲಂಬನೆ ಜಾಸ್ತಿ ಆದ್ರೆ, ಇನ್ನೊಬ್ಬನಿಗೂ ಆ ಅವಲಂಬನೆ ಆಗುವ ಹಾಗೆ ನಾನು ಮಾಡಿದ್ರೆ ಆ ಆಪ್ ಇಂದ ಪ್ರಯೋಜನ ಆಗತ್ತಾ ಸಮಸ್ಯೆ ಆಗತ್ತಾ ನೀವೇ ನೋಡಿ. ಹೌದು, ಆ ಆಪ್ ಅಲ್ಲಿ ಅಭ್ಯರ್ಥಿಗಳು ಮುಂದೆ ಬಂದ್ರೆ ಅವರ ವಿವರಗಳನ್ನು ಕೊಡ್ಲಿಕ್ಕೆ, ಎಲ್ಲ ಮಾಹಿತಿ ಕೊಡ್ಲಿಕ್ಕೆ ತುಂಬಾ ಸಹಕಾರ ಆಗುತ್ತೆ. ಆದ್ರೆ ಅದು ಆಪ್ ಇಲ್ಲದೆ ಆಗೋದಿಲ್ವಾ? ನೀವೇ ಆಲೋಚನೆ ಮಾಡಿ. ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಆಲ್ಟರ್ನೇಟಿವ್ ಹುಡುಕ್ತೀವಿ. ನಮ್ಮ ಬಳಿ ಸಾಮಾಜಿಕ ಜಾಲತಾಣಗಳಿವೆ, ನಮ್ಮ ಬಳಿ ತುಂಬಾ ಬೇರೆ 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 ವಾಟ್ಸ್ಆಪ್ ಗ್ರೂಪ್ಗಳಿವೆ, ಬೇರೆ ಬೇರೆ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಊರಿನಲ್ಲಿ ನಾವು ಒಗ್ಗಟ್ಟಾಗ್ಲಿಕ್ಕೆ ಬೇರೆ ಬೇರೆ ಸಾಧನಗಳನ್ನು ಉಪಯೋಗಿಸ್ತೀವಿ. ಸಣ್ಣ ಇವತ್ತೊಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಂದಿರೋ ವಿವರಗಳನ್ನು ನಮ್ಮ ಚರ್ಚ್ ನಲ್ಲಿ ಅನೌನ್ಸ್ ಮಾಡಿದ್ರು. ಯಾಕೆ? ಜನರಿಗೆ ತಲುಪಲಿ ಅಂತ ಹೇಳಿ. ಹೀಗೆ ನೀನು ಒಂದೊಂದು ಸಣ್ಣ ಸಣ್ಣ ಪ್ರಯತ್ನ ಮಾಡಿದ್ರೆ ನಮ್ಮ ಕ್ಷೇತ್ರದಲ್ಲಿ ಜನಪ್ರತಿನಿಧಿ ಅಭ್ಯರ್ಥಿ ಆಗ್ಲಿಕ್ಕೆ ಮುಂದೆ ಬರೋರನ್ನ ನಾವು ಅವರ ವಿವರಗಳನ್ನು ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಈ ವಿಚಾರಗಳಲ್ಲಿ ಒಗ್ಗಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಒಬ್ಬ ಪ್ರಜೆಯಾಗಿ ನಾನೆಲ್ಲ ಇದು ಮಾಡ್ಲಿಕ್ಕೆ ಆಗಲ್ವಾ? ಇದನ್ನ ನಿಮ್ಗೆ ನೀವು ಕೇಳ್ಕೊಳ್ಳಿ. ನಾನು ಏನ್ ಮಾಡಬಹುದು ಅನ್ನೋದನ್ನ ನಾನು ಮಾಡಿದ್ರೆ ಖಂಡಿತ ನಮ್ಗೆ ಪ್ರಜಾಕೀಯ ಆಪ್ ಇಲ್ಲದೆ ಪ್ರಜಾಕೀಯವನ್ನು ಮುನ್ನಡೆಸ್ಕೊಳ್ಬಹುದು. ಪ್ರಜಾಕೀಯ ಪದದ ಅಗತ್ಯ ಇಲ್ಲದೆ ನಾವು ಅದನ್ನು ಮುಂದುವರಿಸ್ಕೊಳ್ಬಹುದು. ಉಪೇಂದ್ರರವರು ಇಚ್ಛೆ ಇರುತ್ತೆ, ಅವರಿಲ್ಲದ ಪ್ರಜಾಕೀಯ, ನಾನಿಲ್ಲದ ಪ್ರಜಾಕೀಯ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಮೇಲೆ ಡಿಪೆಂಡ್ ಆಗ್ಬೇಡಿ. ಅದರರ್ಥ ಅವ್ರು ಇಲ್ಲ ಅಂತ ಹೇಳಿದ್ರೆ ಅವ್ರಿಲ್ಲ ಅಲ್ಲ, ಅವರು ಪ್ರಜಾಕೀಯ ಮಾಡ್ತಾರೆ. ಆದ್ರೆ ನನ್ನ ಮೇಲೆ ಡಿಪೆಂಡ್ ಆಗ್ಬೇಡಿ ಅಂತ ಹೇಳಿರುವಂತಹ ಪ್ರಜಾಕೀಯವನ್ನು ನಾವು ಕಂಟಿನ್ಯೂ ಮಾಡಬಹುದು. ಇದ್ರ ಬಗ್ಗೆ ಮತ್ತೇನಾದ್ರೂ ನಿಮ್ಮ ಅಭಿಪ್ರಾಯ ಇದ್ರೆ ದಯವಿಟ್ಟು ತಿಳಿಸಿ, ದಯವಿಟ್ಟು ಚರ್ಚೆ ಮಾಡೋಣ, ನಾವು ಮಾತಾಡೋಣ. ಒಂದು ಪೋಸ್ಟ್ ಹಾಕಿ, ಒಂದು ಕಮೆಂಟ್ ಬರೀರಿ. ನಿಮ್ಮಿಂದ ಇದೆಲ್ಲ ಸಾಧ್ಯ ಇರುವಾಗ ಯಾಕೆ ಇದು ಮಾಡ್ತಾ ಇಲ್ಲ? ಯಾರೋ ಬರ್ದಿರೋದನ್ನು ಶೇರ್ ಮಾಡಿರೋದು, ಉಪೇಂದ್ರ ಎಷ್ಟು ವರ್ಷಗಳ ಹಿಂದೆ ಹೇಳಿರೋದನ್ನ ಶೇರ್ ಮಾಡೋದು, ಇದು ನಿಮ್ಮ 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 ಧ್ವನಿಯಾಗಿ ನಿಮ್ಮ ಅಭಿಪ್ರಾಯಗಳು ಹೊರಗಡೆ ಬರಲಿ. ಅದಕ್ಕೆ ಭಯ ಯಾಕೆ? ಇದು ನನ್ನ ಪ್ರಶ್ನೆ. ಪ್ರಜಾಕೀಯ ಆಪ್ ಬೇಕಾ? ಉಪೇಂದ್ರ ಬೇಕಾ? ಪ್ರಜಾಕೀಯ ಪದ ಬೇಕಾ? ಅಥವಾ ನನ್ನ ಪ್ರಜಾಪ್ರಭುತ್ವ ಬೇಕಾ ಎನ್ನುವುದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು. ಹಿಂಬಾಲಕರಾಗಬೇಡಿ ಅಂತ ಭಾವನಾತ್ಮಕ ಮೂರ್ಖರಾಗಬೇಡಿ ಅಂತ ಮಾತ್ರ ನಾನು ಕೇಳಬಲ್ಲೆ ಅಷ್ಟೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನೇನಾದ್ರೂ ಮಾತಾಡ್ಲಿಕ್ಕೆ ಈ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಬರೋ ಮೊದಲು ನಿಮ್ಮ ಅಭಿಪ್ರಾಯ ತಿಳಿಸಿ.